ಇಷ್ಟೇ ಯಾಕಿದೆಯೋ ಈ ಭೂಮಿ ಕಷ್ಟ ಆಗಿದೆಯೋ ಹಂಚೋಣ ಈ ಪ್ರೀತಿ ಬೇಕಿಲ್ಲ ನಸೀತಿ ಮುಗಿದನ್ನೇ ಮುಂದಾಡಿ ರೆಕ್ಕೆ ಕಿಚ್ಚಿ ಹಾರೋಣ ಚಂದ್ರನ ಚೂರು ನಮ್ಮನ್ನು ಬಟ್ಟೆ ಮಾಡುವಳಾರು ಹೊರಗಿದೆ ಈ ಭೂಪಟ ಹಾರಾಟವೇ ನಮ್ಮ ಹಠ ಗಾಳಿಪಟ. Going out tonight changes into something red. Her mother doesn't like that kind of dress. Everything she never had, she's showing off. Driving too fast, moon is breaking through her hair. She's heading for something that she won't forget. Having no regrets is all that she really wants. We're only getting older, baby, and I've been thinking about it lately. Does it ever drive you crazy? Just how fast the night changes. Everything that you've ever dreamed of disappearing when you wake up. But there's nothing to be afraid of. Even when the night changes, it will never change me and you. 3 ವರ್ಷ 6 ಸೆಮ್ಮು ಹಲವಾರು ಸಬ್ಜೆಕ್ಟ್ಸು ಬೇಜಾನ್ ಮೆಮೊರೀಸು. ನೀವು ತಾವು ಅನ್ನೋ ಮರ್ಯಾದೆಯಿಂದ ಮಚ್ಚ ಮಗ ಅನ್ನೋ ಪ್ರೀತಿವರೆಗೂ ಕ್ಲಾಸಿಗೆ ಬೇಗ ಹೋಗಿ ಒಂಟಿಯಾಗಿ ಕೂರೋದ್ರಿಂದ ಎಲ್ರು ಬರೋ ತನಕ ಕಾದು ಒಟ್ಟಿಗೆ ಹೋಗೋವರೆಗೂ ಕ್ಯಾಂಟೀನ್ ಅಲ್ಲಿ ಒಂದೇ ತರದ ಊಟ ತಿನ್ನೋದ್ರಿಂದ ಎಲ್ರು ಬಾಕ್ಸ್ ಅಲ್ಲೂ ಇರೋ ಊಟನ ಹಂಚ್ಕೊಂಡ್ ತಿನ್ನೋವರೆಗೂ ಎಲ್ಲ ಎಷ್ಟು ಬೇಗ ಬದಲಾಗೋಗುತ್ತಲ್ವಾ. ಎಲ್ಲಾ ಸಬ್ಜೆಕ್ಟ್ಗೂ ಸೇರಿ ಇಡ್ತಿದ್ದಿದ್ ಒಂದೇ ಒಂದ್ ನೋಟ್ಸು, ಯಾರ್ಯಾರ ಕಾಲ್ಗೋ ಬಿದ್ದು ಈಸ್ಕೋತಿದ್ದಿದ್ ಪೆನ್ನು. ನೋಟ್ಸ್ ಅಲ್ಲಿ ಒಂದೇ ಒಂದ್ ಅಕ್ಷರ ಬರೀದೇ ಇದ್ರು ಕ್ಲಾಸ್ ರೂಮಿನ್ ಡೆಸ್ಕ್ ಮೇಲೆ, ವಾಶ್ರೂಮಿನ್ ಗೋಡೆ ಮೇಲೆ ನಿಮ್ ಕಲೆ ತೋರ್ಸಿರ್ತೀರ. ಕೇಳಿಸ್ಕೊತಿದ್ದಿದ್ ಏನೋ ಅರ್ಧಂಬರ್ಧ ಮಾತ್ರ ಕ್ಲಾಸು. ಡೆಸ್ಕ್ ಕೆಳಗ್ ಪಾಸ್ ಮಾಡ್ಕೊಂಡ್ ತಿನ್ನೋ ಸ್ನಾಕ್ಸ್, ಟೈಮ್ ಪಾಸ್ ಫೋನ್ ಅಲ್ಲಿ ನೋಡೋ ರೀಲ್ಸ್, ಅಟೆಂಡೆನ್ಸ್ ಇಲ್ದೇ ಇದ್ರು ಬಂಕ್ ಹೊಡಿತಿದ್ದಿದ್ ಕ್ಲಾಸು, ಸೆಮ್ ಪೂರ್ತಿ ಓದ್ದೇ ಇದ್ರು ನಿಮ್ ಫ್ರೆಂಡ್ಸ್ ಜೊತೆ ಗ್ರೂಪ್ ಸ್ಟಡಿ ಮಾಡಿ ಫ್ಲೂಕ್ ಅಲ್ಲಿ ಪಾಸ್ ಆಗ್ತಿದ್ದಿದ್ ಎಕ್ಸಾಮ್ಸ್, ಅಟೆಂಡೆನ್ಸ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಟೆಂಡ್ ಆಗ್ತಿದ್ದಿದ್ ಕಾಲೇಜ್ ಈವೆಂಟ್ಸ್. ನಮಗ್ ಮುಂಚೆ ಹೋಗಿರೋ ಸೀನಿಯರ್ಸ್ ಆಗಿರ್ಲಿ, ನಮ್ ಮುಂದೆ ಬರೋ ಜೂನಿಯರ್ಸ್ ಆಗಿರ್ಲಿ, ನಮ್ಮಷ್ಟ್ ಮಜಾ ಮಾಡಕ್ ಆಗಲ್ಲ ಅನ್ನೋ ಫೀಲ್ಸ್. ಎಷ್ಟ್ ದಿನ ಈ ಕಾಲೇಜ್ ಯಾವಾಗ ಮುಗಿಯೋತಪ್ಪ ಅಂತ ತಲೆ ಚಚ್ಕೋತಿದ್ವಿ. ಆದ್ರೆ ಈಗ ಇನ್ನೊಂದಷ್ಟು ದಿನ ಕಾಲೇಜ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಿದೆ. ಕಾಲೇಜ್ ಮುಗೀತಾ ಈ ಇಂಟರ್ನಲ್ಸ್, ಅಸೈನ್ಮೆಂಟ್ಸ್, ಅಟೆಂಡೆನ್ಸ್ ಅನ್ನೋ ಕಾಟ ದೂರ ಆಗ್ತಿದೆ ಅಂತ ಒಂದ್ ಕಡೆ ಖುಷಿ ಆಗ್ತಿದ್ರೆ, ಇನ್ನೊಂದ್ ಕಡೆ ಫ್ರೆಂಡ್ಸ್ ಅವ್ರ ಜೊತೆ ಮಾಡ್ತಿದ್ದಿದ್ ಜೋಕ್ಸು, ಇವೆಲ್ಲಾ ಮೆಮೊರೀಸು ಕೂಡ ದೂರ ಆಗುತ್ತೆ ಅನ್ನೋ ಬೇಜಾರು. ಫ್ರೆಶರ್ಸ್ ಡೇ ಇಂದ ಹಿಡಿದು ಫೇರ್ವೆಲ್ ತನಕ ನಮ್ ಎಲ್ಲಾ ಗುಡ್ ಅಂಡ್ ಬ್ಯಾಡ್ ಟೈಮ್ಸ್ ಅಲ್ಲೂ ನಮ್ ಜೊತೆ ಇದ್ದಿದ್ದು ನಮ್ ಫ್ರೆಂಡ್ಸು. ಇವ್ರ ಜೊತೆ ಈ 3 ವರ್ಷ ಹೇಗ್ ಕಳೀತೋ ಗೊತ್ತೇ ಆಗಿಲ್ಲ. ಇವ್ರಿಲ್ದೆ ಇನ್ ಮುಂದೆ ಹೆಂಗೋ ಗೊತ್ತಿಲ್ಲ.